ಯಾವ ಕಥೆಯನ್ನೂ ನಂಬದ ಅಗಸ್ತ್ಯ ಕಿರಣ ಹೇಳಿದ ವಿಷಯವನ್ನು ಚಂದ್ರಣ್ಣನ ಬಳಿ ಹೇಳುತ್ತಾನೆ. ವಿಷಯವನ್ನು ಮರೆಮಾಚಲು ಯತ್ನಿಸಿದ ಚಂದ್ರಣ್ಣನ ಪ್ರಯತ್ನ ವಿಫಲವಾಯಿತು. ಅಲ್ಲ ಚಂದ್ರಣ್ಣ, ನಿಮಗೆ ಮನಸ್ಸಾದರೂ ಹೇಗೆ ಬಂತು? ದುಡ್ಡಿಗೋಸ್ಕರ ಇಂತಹ ನೀಚ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೆ. ನನಗೆ ಒಂದು ವಿಷಯ ಹೇಳಿ, ನಾನು ನಿಮ್ಮನ್ನು ಮೊದಲನೇ ದಿನ ನೋಡೋದಕ್ಕೆ ಅಂತ ಬಂದಾಗ ನೀವು ಅಪೇಕ್ಷಾನ ನೋಡಿ ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸಿ ಅಂತ ಯಾಕೆ ಹೇಳಿದ್ರಿ? ಆಮೇಲೆ ನಮ್ಮ ಜೊತೆ ಇಲ್ಲದೆ ಇರೋ ಕಟ್ಕತೆಯನ್ನು ಯಾಕೆ ಹೇಳಿದ್ರಿ ಎಂದು ಕೇಳಿದೆನು ಅಗಸ್ತ್ಯ. ಭಯದಿಂದ ನಡುಗುತ್ತಾ ನುಂಗುತ್ತಾ ಅಗಸ್ತ್ಯನ ಮುಂದೆ ಬಂದ ಚಂದ್ರಣ್ಣ, ನೋಡಿ, ನನಗೆಲ್ಲ ಸತ್ಯವನ್ನೂ ಹೇಳ್ತೀನಿ, ಆದರೆ ನನ್ನ ಪ್ರಾಣಾಪಾಯದಿಂದ ಕಾಪಾಡೋ ಜವಾಬ್ದಾರಿ ತಗೊಂಡ್ರೆ ಮಾತ್ರ ಎಂದನು. ನಿಮಗೆ ಪ್ರಾಣಾಪಾಯನ ಎಂದು ಕೇಳಿದೆನು ಅಗಸ್ತ್ಯ. ಹೌದು, ನಾನೇನಾದರೂ ನಿಜ ಹೇಳಿದ್ರೆ ಆ ಚಂದ್ರಶೇಖರ್ ನನ್ನ ಪ್ರಾಣನೇ ತೆಗಿತಾನೆ ಎಂದನು ಚಂದ್ರಣ್ಣ. ಸರಿ, ನಿಮ್ಮ ಪ್ರಾಣಕ್ಕೆ ನಾನು ಜವಾಬ್ದಾರಿ, ನಿಜ ಏನು ಅಂತ ಹೇಳಿ ಎಂದು ಕೇಳಿದನು ಅಗಸ್ತ್ಯ. ಬುದ್ಧಿ, ಕೌಸಲ್ಯ ಅಮ್ಮ ಅವರು ನನಗೊಂದು ಹೊತ್ತು ಊಟ ಹಾಕಿ ಸಾಕಿದ್ರು. ನಾನು ಅವರಿಗೆ ಮೋಸ ಮಾಡಿದೆ. ದುಡ್ಡಿನ ಆಸೆಗೆ ನನ್ನ ಮೊಮ್ಮಗಳನ್ನೇ ಮಾರ್ಕೊಂಡೆ. ಕಿರಣಮ್ಮ ಮತ್ತು ಸೀತಾನ ಚಂದ್ರಶೇಖರ್ ಬಚ್ಚಿಟ್ಟ ಮೇಲೆ ಕೌಸಲ್ಯ ಅಮ್ಮ ಅವರು ದಿನಾನೂ ಚಂದ್ರಶೇಖರ್ಗೆ ಮಗಳನ್ನು ಕರ್ಕೊಂಡು ಬರುವುದಕ್ಕೆ ತುಂಬ ಸಲ ಹೇಳ್ತಿದ್ರು. ಅದು ಒಂದೊಂದು ಸಲ ಅತಿರೇಕಕ್ಕೆ ಇರ್ತಿತ್ತು. ಎಷ್ಟೋ ಸಲ ಈ ವಿಷಯವಾಗಿ ಚಂದ್ರಶೇಖರ್ ಮತ್ತು ಕೌಸಲ್ಯ ಅಮ್ಮ ಅವರಿಗೆ ಜಗಳ ಆಗ್ತಿತ್ತು. ಆಗ ಚಂದ್ರಶೇಖರ್ ಅದನ್ನು ಮರೆಯೋದಕ್ಕೆ ಕುಡಿತಾ ಇದ್ರು. ಒಂದು ದಿನ ಅದೇ ರೀತಿ ಇಬ್ಬರ ಮಧ್ಯೆ ಜಗಳ ಆಗಿ ಚಂದ್ರಶೇಖರ್ ಮಿತಿಮೀರಿ ಕುಡಿದಿದ್ದ. ಆಗ ನನ್ನ ಹತ್ರ ಬಂದು, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ನನ್ನ ಹೆಂಡತಿಯನ್ನು ಸಾಯಿಸು ಅಂತ ಹೇಳ್ದ. ಮೊದಲು ನನಗೆ ಭಯ ಆಯಿತು, ಆಮೇಲೆ ಆ ಭಯ ಹೋಗಿದ್ದು ದುಡ್ಡಿಂದ. ನನ್ನ ಮುಂದೆ ಕಂತೆ ನೋಟುಗಳನ್ನು ಜೋಡಿಸಿ ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಹೇಳ್ದ. ಆಗ ನನಗೆ ದುಡ್ಡು ಬೇಕಿತ್ತು. ದುಡ್ಡನ್ನು ನೋಡ್ತಾ ನೋಡ್ತಾ ನನಗೆ ಪ್ರಪಂಚನೇ ಮರ್ತೋಯ್ತು. ದುಡ್ಡಿನ ಆಸೆಗೆ ಬಿದ್ದು ರಾತ್ರಿ ಕೊಟ್ಟಿದ್ದ ಊಟಕ್ಕೆ ವಿಷ ಹಾಕಿಬಿಟ್ಟೆ. ಆದರೆ ಕೌಸಲ್ಯ ಅಮ್ಮ ಅವರು ಆ ಊಟ ಮಾಡೋದಕ್ಕೆ ಮೊದಲು ಬೆಕ್ಕು ತಿಂದು ಪ್ರಾಣ ಬಿಡ್ತು. ಕೈ ತೊಳೆಯೋದಕ್ಕೆ ಅಂತ ಹೋದ ಅಮ್ಮ ಅವರು ಬಂದು ನೋಡಿದಾಗ ಆ ಬೆಕ್ಕು ಸತ್ತಿತ್ತು. ನನ್ನ ಕರೆದು ಕೇಳಿದ್ರು, ನಾನು ತಪ್ಪು ಮಾಡಿದೆ, ಕ್ಷಮಿಸಿ ಅಂತ ಹೇಳಿದೆ. ಅವರು ಏನೂ ಮಾತನಾಡದೆ ಸುಮ್ಮನಾದರು. ಈ ವಿಷಯವನ್ನು ಚಂದ್ರಶೇಖರ್ಗೆ ಹೇಳಿದೆ. ಅವನು ಇದಕ್ಕಿಂತ ಇನ್ನೂ ಜಾಸ್ತಿ ದುಡ್ಡು ಕೊಡ್ತೀನಿ, ಈ ಎಸ್ಟೇಟ್ನಲ್ಲಿ 25% ಶೇರ್ ಕೊಡ್ತೀನಿ ಅಂತ ಹೇಳ್ದ. ನಾನು ಮತ್ತೆ ಅದರ ಆಸೆಗೆ ಬಿದ್ದು ಅಮ್ಮ ಅವ್ರನ್ನ ಸಾಯಿಸೋಕೆ ನಿರ್ಧಾರ ಮಾಡಿದೆ. ರಾತ್ರಿ ಅವರು ಮಲಗಿರುವುದನ್ನೇ ಕಾಯ್ತಿದ್ದೆ. ಅವರು ಮಲಗಿದ ಮೇಲೆ ಅವರ ರೂಮ್ಗೆ ಹೋಗಿ ದಿಂಬಿಂದ ಉಸಿರುಗಟ್ಟಿಸಿ ಸಾಯಿಸಿದೆ. ಆಗ ಅಮ್ಮ ಅವರಿಗೆ ಎಚ್ಚರ ಆಯಿತು. ಆದರೆ ನನ್ನ ಕಣ್ಮುಂದೆ ಎಸ್ಟೇಟ್ ಶೇರ್ ಕಾಣ್ತಿತ್ತು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತೆ. ಆಮೇಲೆ ಗೊತ್ತಾಯಿತು ಚಂದ್ರಶೇಖರ್ ನನಗೆ ಮೋಸ ಮಾಡ್ದ ಅಂತ. ದುಡ್ಡು ಕೊಡ್ತೀನಿ ಅಂತ ಹೇಳಿ ಆಮೇಲೆ ಅವನು ಯಾವ ದುಡ್ಡು ಸಹ ಕೊಡಲಿಲ್ಲ. ಎಸ್ಟೇಟ್ ಶೇರ್ ಅಂತೂ ಕನಸಾಗೇ ಉಳಿಯಿತು. ನಾನು ಹೋಗಿ ಧಮಕಿ ಹಾಕಿದೆ, ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ನನ್ನ ಹೆಂಡತಿಯನ್ನು ಸಾಯಿಸಿದೆ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸಿದ. ಅಲ್ಲದೆ ಸೀತಾನ ಬೇರೆಯವರಿಗೆ ಮಾರ್ತೀನಿ ಅಂತ ಹೇಳ್ದ. ಮೊಮ್ಮಗಳು ದೂರ ಆಗೋದಕ್ಕಿಂತ ಕಷ್ಟನೋ ಸುಖನೋ ಕಣ್ಮುಂದೆ ನೋಡ್ಕೊಂಡಿರೋಣ ಅಂತ ಹೋಗ್ತೆ. ಆವತ್ತಿಂದ ಇವತ್ತಿನವರೆಗೂ ಅವನು ಮಾಡೋ ಎಲ್ಲ ಪಾಪದ ಕೆಲಸದಲ್ಲಿಯೂ ನಾನು ಪಾಲುದಾರ. ನಿಮ್ಮನ್ನು ನೋಡಿದ ಮೇಲೆ ನನ್ನ ಮೊಮ್ಮಗಳು ನನಗೆ ಸಿಗ್ತಾಳೆ ಅನ್ನೋ ನಂಬಿಕೆ ಬಂತು. ಅದಕ್ಕೆ ನಾನು ನಿಮ್ಮ ಬಗ್ಗೆ ಚಂದ್ರಶೇಖರ್ ಹತ್ರ ಏನನ್ನೂ ಬಾಯ್ಬಿಟ್ಟಿಲ್ಲ ಎಂದು ಎಲ್ಲವನ್ನೂ ಪೂರ್ಣವಾಗಿ ವಿವರಿಸಿದನು ಚಂದ್ರಣ್ಣ. ಈ ರೀತಿ ನಡೆದಿದೆ ಅಂದರೆ ನನಗೆ ನಂಬೋದಕ್ಕಾಗ್ತಿಲ್ಲ. ಇವಾಗ ನನ್ನ ಜೊತೆ ಹೇಳಿರೋದನ್ನು ನಾಳೆ ಕಾನೂನಿನ ಮುಂದೆ ಹೇಳ್ತೀರಾ? ಕೇಳಿದನು ಅಗಸ್ತ್ಯ. ಇದರಿಂದ ನನ್ನ ಮೊಮ್ಮಗಳು ನನಗೆ ಸಿಗ್ತಾಳಾ? ಕೇಳಿದನು ಚಂದ್ರಣ್ಣ. ಸಿಗ್ತಾಳೆ ಚಂದ್ರಣ್ಣ, ಜೊತೆಗೆ ಆ ಚಂದ್ರಶೇಖರ್ಗೂ ತಕ್ಕ ಶಿಕ್ಷೆ ಸಿಗುತ್ತೆ ಎಂದನು ಅಗಸ್ತ್ಯ. ಸರಿ ಬುದ್ಧಿ, ಹೇಳ್ತೀನಿ. ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ನೀವು ಪ್ರೀತಿ ಮಾಡ್ತಾ ಇದ್ದೀರಲ್ಲ ಅಪೇಕ್ಷಾ, ಅವರಿಗೆ ತೊಂದರೆ ಇದೆ, ಅವರನ್ನು ಕಾಪಾಡಿ ಎಂದನು ಚಂದ್ರಣ್ಣ. ಅಪೇಕ್ಷಾಗೆ ತೊಂದರೆನಾ? ಏನು ತೊಂದರೆ ಚಂದ್ರಣ್ಣ? ಯಾರಿಂದ? ಕೇಳಿದನು ಅಗಸ್ತ್ಯ.
ಆ ಚಂದ್ರಶೇಖರ್ನಿಂದ ಯಾರೋ ಮಂತ್ರವಾದಿ ಹತ್ರ ಕೌಸಲ್ಯ ಅಮ್ಮ ಅವರ ಆತ್ಮಬಂದಿ ಮಾಡಿಸೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾನೆ. ಅದನ್ನ ಮಾಡೋವಾಗ ಅಪೇಕ್ಷ ಪ್ರಾಣ ಹೋಗಬಹುದು ಅಂತ ಆ ಮಂತ್ರವಾದಿ ಹೇಳ್ತಿದ್ದ ಎಂದನು ಚಂದ್ರಣ್ಣ. ಚಂದ್ರಣ್ಣ, ನೀವು ಹೇಳ್ತಾ ಇರೋದು ನಿಜಾನಾ? ಕೇಳಿದನು ಅಗಸ್ತ್ಯ. ನನಗೆ ಒಳ್ಳೇದು ಮಾಡೋದಕ್ಕೆ ನೀವಿರುವಾಗ ನಾನು ನಿಮಗೆ ಕೆಟ್ಟದ್ದು ಮಾಡಿದರೆ ಆ ದೇವರ ಮೆಚ್ತಾನ? ನಾನು ನಿಜಾನೇ ಹೇಳ್ತಾ ಇರೋದು, ನನ್ನ ನಂಬಿ ಎಂದನು ಚಂದ್ರಣ್ಣ. ಅದೇ ಸಮಯಕ್ಕೆ ಅಗಸ್ತ್ಯನ ಫೋನ್ ರಿಂಗ್ ಆಯಿತು. ಚೇತನ್ ಕರೆ ಮಾಡಿದ್ದನು. ಕರೆ ಸ್ವೀಕರಿಸಿದ ಅಗಸ್ತ್ಯ, ಹಲೋ ಚೇತನ್, ಏನು ಹೇಳಿ ಎಂದನು. ಸರ್, ನೀವು ಈಗಿಂದೀಗಲೇ ಅಲ್ಲಿಂದ ಹೊರಟು ಅವತ್ತು ಹೋಗಿದ್ವಲ್ಲ ಆ ಹಳೆಯ ಮನೆ ಹತ್ರ ಬನ್ನಿ ಎಂದನು ಚೇತನ್. ಚೇತನ್, ನೀವು ಯಾವಾಗ ಅಲ್ಲಿಗೆ ಹೋದ್ರಿ? ನೀವು ನನ್ನ ಜೊತೆ ಇಲ್ಲೇ ಇದ್ರಲ್ಲ ಎಂದು ಆಶ್ಚರ್ಯದಿಂದ ಕೇಳಿದನು ಅಗಸ್ತ್ಯ. ನೀವು ಮೊದಲು ಬನ್ನಿ, ನಾನು ಎಲ್ಲ ಹೇಳ್ತೀನಿ, ಆದಷ್ಟು ಬೇಗ ಬನ್ನಿ, ಜೊತೆಗೆ ಚಂದ್ರಣ್ಣನ್ನು ಕರ್ಕೊಂಡು ಬನ್ನಿ ಎಂದನು ಚೇತನ್. ಸರಿ ಚೇತನ್, ನಾವು ಈಗಲೇ ಬರ್ತೀವಿ ಎಂದು ಚೇತನ್ಗೆ ಹೇಳಿ, ಚಂದ್ರಣ್ಣ ಬೇಗ ಬನ್ನಿ, ಆ ಹಳೆಯ ಮನೆ ಹತ್ರ ಬರೋದಕ್ಕೆ ಚೇತನ್ ಹೇಳಿದ್ದಾನೆ, ನಿಮ್ಮನ್ನೂ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾನೆ ಎಂದು ಹೇಳಿ ಚಂದ್ರಣ್ಣನನ್ನು ಕರೆದುಕೊಂಡು ಹಳೆಯ ಮನೆಯ ಹತ್ತಿರ ಹೋದನು ಅಗಸ್ತ್ಯ.